ಈ ಮೆಥಡ್ನ ಇದೇ ಮೊದಲನೇ ಸರಿ ಮಾಡಿರೋದು? ಇಲ್ಲ, ಎರಡನೇ ಸಾರಿ ಮಾಡಿರೋದು. ಎರಡನೇ ಸರಿ. ಫಸ್ಟ್ ಅಲ್ಲಿ ಸಕ್ಸಸ್ ಆಗಿದ್ರಾ? ಆಗಿದ್ದಕ್ಕೆ ಈ ಸಾರಿ ಮಾಡಿರೋದು. ಹೀರೆಕಾಯಿ ಎಷ್ಟು ಟನ್ ಕೊಯ್ದಿದ್ರಿ? ಹೀರೆಕಾಯಿ ಆಗ ಕಡಿಮೆ 2 ಪ್ಯಾಕೆಟ್ ಊದಿದ್ದು. 6-7 ಟನ್ ಹೀರೆಕಾಯಿ ಬಂದಿತ್ತು. ಆಮೇಲೆ ಹಾಗಲಕಾಯಿ ಅದು 3-4 ಟನ್ ಬಂದಿತ್ತು. ಅದನ್ನು 3-4 ಟನ್. ಅದು ಅಂದ್ರೆ 2 ಪ್ಯಾಕೆಟ್ ಕಡಿಮೆ. 10 ಗುಂಟೆ ಬೈಲ್ ನೋಡಲ್ಲ. 10 ಗುಂಟೆ ಪರವಾಗಿಲ್ಲ. ಅಷ್ಟು ಮಾತ್ರ 10 ಗುಂಟೆದಲ್ಲಿ ನೀವು ಅದೊಂದು 6 ಟನ್ನು, ಇದೊಂದು ಎಲ್ಲ ಒಂದು 10 ಟನ್ನು. 50 ರೂಪಾಯಿ ರೇಟ್ ಸಿಕ್ಕಿತ್ತು ಹೀರೆಕಾಯಿ. 10 ಟನ್ನು. ಹಾಗಲಕಾಯಿ 40 ರೂಪಾಯಿ ಮೇಲೆ ಸಿಕ್ಕಿತ್ತು. ಈ ಸಾರಿನೇ ಸ್ವಲ್ಪ ಡೌನ್. ಎರಡೂ ಸೇರಿ ಒಂದು 10 ಟನ್ನು. ನಿಮಗೊಂದು ಬೆಂಬಲ ಬೆಲೆ ಒಂದು 35-40 ರೂಪಾಯಿ ಸಿಕ್ಕಿದ್ರೆ ಒಂದು 3.5-4 ಲಕ್ಷ ರೂಪಾಯಿ ಖಂಡಿತ ಆಗಿರುತ್ತೆ. ಅಷ್ಟ ಆಗಿರುತ್ತೆ. ಸೊ ನೋಡ್ರೆ, ಇಲ್ಲಿ ನೋಡ್ರೆ ಇದೆಲ್ಲ ಬಂದು ಹೀರೆಕಾಯಿ ಒಂದು ಸಾಲು. ಈ ಕಡೆ ಬಂದು ಇನ್ನೊಂದು ಸಾಲು ನೋಡಿದ್ರೆ ಹಾಗಲಕಾಯಿ. ಹೆಂಗೆ ಇದು ಸಾಧ್ಯ? ಇವಾಗ ಆಲ್ರೆಡಿ ಇದು ಶಾಂಪಲ್ ಬಂದ್ಬಿಡೋದೆ. ಮತ್ತು ಹೀರೆಕಾಯಿ ಒಂದು ಸುಮಾರು ನನಗನ್ಸಿದ ಮಟ್ಟಿಗೆ ಒಂದು 6 ಕೊಯ್ಲು 7 ಕೊಯ್ಲು ಆಗಿರ್ತದೆ. 6 ಕೊಯ್ಲು 7 ಕೊಯ್ಲು ಆಗಿರ್ಬೋದು. ಕೇಳಬೇಕು ರೈತರನ್ನ. ಸೊ ಅಲ್ಲಿ ನೋಡಿ, ಇದೆಲ್ಲ ಹೀರೆಕಾಯಿ, ಇದೆಲ್ಲ ಹಾಗಲಕಾಯಿ. ಸೊ ಈ ಮೆಥಡ್ನ ಫಾಲೋ ಮಾಡ್ಕೊಂಡು ಯಾವ ರೀತಿ ಮಾಡ್ತಾರೆ ಕೃಷಿ ಮತ್ತು ಹೆಂಗೆ ಏನು ಸಮಾಚಾರ ಅನ್ನೋದು ಈ ವಿಡಿಯೋದಲ್ಲಿ ಕ್ಲೀನಾಗಿ ತಿಳ್ಕೊಳ್ಳೋಣ. ಯಾಕಪ್ಪ ಅಂತ ಹೇಳಿದ್ರೆ, ಈ ಥರ ಮಾಡಿ ಏನಾದರೂ ಉಳಿತಾಯ ಆಗುತ್ತಾ ಅಥವಾ ಹೆಂಗೆ ಏನು ವರ್ಕೌಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ರೈತರ ಹತ್ರ ತಿಳ್ಕೊಳ್ಳೋಣ. ಸಾಲಿಂದ ಸಾಲಕ್ಕೆ ಏನು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಯಾವ ಜಾತಿ ಉಳಿದ್ದಾರೆ, ಇದೆಲ್ಲ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಬನ್ರಿ ರೈತರ ಜೊತೆ ಮಾತಾಡೋಣ ಇವಾಗ. ಆಮೇಲೆ ಇನ್ನು ಮಿಕ್ಕಿದ ಕತೆ ನೋಡೋಣ. ಬನ್ನಿ ರೈತರ ಹತ್ರ ಮಾತಾಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ರಾಘವೇಂದ್ರ. ನಿಮ್ಮ ಊರು ಅಣ್ಣ? ನಿಮ್ಮ ಊರು ತುರುಣ್ಸಿ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ವಲೋಡ್ ಡಿಸ್ಟ್ರಿಕ್ಟ್. ಅಣ್ಣ, ಎಲ್ಲ ತೋಟಗಳಲ್ಲೂ ಬಳ್ಳಿ ಜಾತಿ ಬೆಳೆಗಳನ್ನ ಉಣ್ತಾರೆ. ಉಣ್ಣೋದು ಬರೀ ಸಿಂಗಲ್ ಒಂದು ಬೆಳೆ ಮಾತ್ರ ಮಾಡ್ತಾರೆ. ನೀವು ನೋಡಿದ್ರೆ ಡಿಫ್ರೆಂಟಾಗಿ ಇಲ್ಲಿ ನೋಡಿದ್ರೆ ಹಾಗಲಕಾಯಿ ಗಿಡ ಐತೆ, ಇಲ್ಲಿ ನೋಡಿದ್ರೆ ಹೀರೆಕಾಯಿ ಗಿಡ ಐತೆ. ಏನಿದ್ರ ಗುಟ್ಟು? ಅದೇ ಹೀರೆಕಾಯಿ ಜಲ್ದಿ ಮುಗ್ದೋಗ್ತದೆ. 45-50 ದಿನಕ್ಕೆ ಇಲ್ಲ ಅಂದ್ರೆ 1-2 ತಿಂಗಳ 3 ತಿಂಗಳ ಮುಗ್ದೋಗ್ತದೆ. ಆಮೇಲೆ ಅಷ್ಟರೊಳಗೆ ಇದು ಬಳ್ಳಿ ಕಟ್ಪಾಡಿ ಎಲ್ಲ ಮೇಲೆ ಬಿಟ್ಟಿರ್ತೀರಲ್ಲ ಟಾಪಲ್ಲಿ ಆಡೋದಕ್ಕೆ, ಇದು ಆಮೇಲೆ ಇದೆಲ್ಲ ಮುಗಿಯೋಷ್ಟೊಳಗೆ ಇದು ಸ್ಟಾರ್ಟ್ ಆಗ್ತದೆ. ಹೀರೆ ಹಾಗಲಕಾಯಿ ಅದು 6 ತಿಂಗಳ ಕೊಯ್ಕೊಂಡು ಹೋಗ್ಬಿಡೋದು. ಅಣ್ಣ, ನಿಮ್ಮ ಐಡಿಯಾ ಬಲ್ ಚೆನ್ನಾಗಿದೆ ಅಣ್ಣ. ಈ 2 ಬೆಳೆನೂ ಹಂಗೆ ಇದು ಸ್ಟಾಪ್ ಆಗಿದ ತಕ್ಷಣ ಅದು ಸ್ಟಾರ್ಟ್ ಆಗೋತದೆ. ಇವಾಗ ಇದು ಇನ್ನೇನು, ಇದು ಹಾಗಲಕಾಯಿ ಇನ್ನೇನು ಶಾಂಪಲ್ ಬಂದ್ಬಿಟ್ಟಂಗಿದೆ ನೋಡಿ. ಇಲ್ಲೇ ಕಾಯಿಗಳು ಆಲ್ರೆಡಿ ಹಾಗಲಕಾಯಿಗೆ 10 ಅಡಿ ಮಾಡೇಬೇಕು. ಹಾಗಲಕಾಯಿ 10 ಅಡಿ ಮಾಡೇಬೇಕು. ಅದರಿಂದ ಇವಾಗ ಅದು ಇನ್ನೇನು ಶಾಂಪಲ್ ಸ್ಟೇಜಿಗೆ ಬಂದ್ಬಿಟ್ಟೈತೆ. ಅಣ್ಣ, ಸಾಲಿಂದ ಸಾಲಿಗೆ ಅಂತರ ಎಷ್ಟು ಕೊಟ್ಟಿದ್ದೀರ? 5.5 ಅಡಿ ಐತೆ. ಅಂದ್ರೆ ಈಗ ಪೂರ್ತಿ ಹಾಗಲ ಗಿಡನಿಂದ ಹಾಗಲ ಗಿಡ 11 ಅಡಿ ಬರ್ತದೆ. 11 ಅಡಿ. ಹೀರೆ ಗಿಡನಿಂದ ಹೀರೆ ಗಿಡ ಅದು 11 ಅಡಿ ಬರ್ತದೆ. 11 ಅಡಿ. ಅಣ್ಣ, ಕಾಯಿಗಳು ಕೊಯ್ತಾ ಇದ್ದೀರಾ ಅಣ್ಣ? ಇವಾಗ ಬೆಲೆಗಳು ಏನಿದೆ ಅಣ್ಣ ಒಂದು ಹೀರೆಕಾಯಿ? 23 ರೂಪಾಯಿ ಆಗ್ತದೆ. 23 ರೂಪಾಯಿ. ಕಂಪ್ನಿ ಕೊಡ್ತೀರಾ? ಯಾವ ಕಂಪ್ನಿಗಣ್ಣ? ನಿಂಜಾ ಕಾರ್ಟ್. ಯಾಕಣ್ಣ ಮಾರ್ಕೆಟಿಗೆ ಕೊಡಲ್ವಾ? ಮಾರ್ಕೆಟ್ ಕಡಿಮೆ ಐತೆ. 17-18 ರೂಪಾಯಿ ತೋರಿಸ್ತಾ ಇದೆ. ಅದಕ್ಕೆ ಹೋಗಿ ಗ್ರೇಡಿಂಗ್ ಅಂದ್ಬಿಟ್ಟು ಕಂಪ್ನಿ ಮಾಲೂರು ಬೇಜಾನ್ ಐತಲ್ಲ, ಅಲ್ಲಿ ಕಂಪ್ನಿಗೆ ಕೊಡ್ತಾ ಇದೆ. ಸರಿ ಅಣ್ಣ, ಈಗ ಒಂದು ವಿಚಾರಕ್ಕೆ ಬರೋಣ. ಈಗ ಒಂದು ಹೀರೆ ಸಾಲಿಂದ ಹೀರೆ ಸಾಲಿಗೆ ಲೆಕ್ಕ ಹಾಕೊಳ್ಳೋದ್ರೆ 11 ಅಡಿ, ಆಗಲದಿಂದ ಆಗಲಕ್ಕೆ 11 ಅಡಿ ಬರ್ತದೆ. ಈಗ ಹೀರೆಕಾಯಿ ಸಸಿಯಿಂದ ಸಸಿಗೆ ಅಂತರ ಎಷ್ಟು ಕೊಟ್ಟಿದ್ದೀರಾ? 3 ಅಡಿ, 1 ಮೀಟ್ರ್. 1 ಮೀಟ್ರ್ ಕೊಟ್ಟಿದ್ದೀರಾ? 1 ಮೀಟ್ರ್ ಅಂತರ ಕೊಟ್ಟಿದ್ದೀರಾ ಸ್ನೇಹಿತರೆ. ಗಮನಿಸ್ರೆ ಇಲ್ಲಿ ಹೀರೆಕಾಯಿ ಗಿಡ ಬಂದು ಸಸಿಯಿಂದ ಸಸಿಗೆ ಅಂತರ ಬಂದು 1 ಮೀಟ್ರ್ ಅಂದರೆ 3.25 ಅಡಿ ಅಷ್ಟು ಕೊಟ್ಟಿರ್ತಾರೆ. ಮತ್ತು ಹಾಗಲಕಾಯಿ ಗಿಡಗಳನ್ನೂ ಅಷ್ಟೇ ನೋಡಿ, ಸಸಿಯಿಂದ ಸಸಿಗೆ 3.25 ಅಡಿ. ಅಣ್ಣ, ಈಗ ಇದೆಲ್ಲ ಆಯಿತು. ಇನ್ನು ಮುಖ್ಯವಾಗಿ ತಳಿಗಳ ವಿಚಾರಕ್ಕೆ ಬರೋಣ. ಹೀರೆಕಾಯಿ ತಳಿ ಯಾವ್ದಣ್ಣ? ಹೀರೆಕಾಯಿ ನಾವಿ F1 ಎಷ್ಟು ಅವ್ರದ್ದು. ಇದು ಹಾಗಲಕಾಯಿ ಪಾಲಿ, ಅದು ಎಷ್ಟು ಕಂಪ್ನಿ ಅವ್ರದ್ದು. ಸೊ ಸ್ನೇಹಿತರೆ ನೋಡೋರಲ್ವಾ, ಇದು ಬಂದು ಎಷ್ಟು ಕಂಪ್ನಿ ನಾವಿ F1, ಅದು ಬಂದು ಪಾಲಿ F1. ಅಣ್ಣ, ಈಗ ಒಟ್ಟಾರೆ ಈ ಒಂದು ವಿಸ್ತೀರ್ಣಕ್ಕೆ ನೀವು ಇಲ್ಲಿ ತನಕ ಒಂದು ಎಷ್ಟು ಖರ್ಚು ಮಾಡಿರ್ಬೋದು? ಒಂದು ಅಂದಾಜು ಹೇಳೋಕ್ಕಾಗುತ್ತಾ? ಒಂದು 60,000 ಮಾಡಿದ್ದೀವಿ. ಒಂದು 60,000. ಕಡ್ಡಿಗಳು ಎಲ್ಲ ಹೊಸದ ಅಣ್ಣ? ಕಡ್ಡಿ ಹಳೇದು. ಕಡ್ಡಿ ಬಿಟ್ಟು ಇನ್ನು ಉಳಿದಿದ್ದು ಸ್ಟ್ರಕ್ಚರ್ ಎಲ್ಲ ನೋಡೋದಾದ್ರೆ ಮೇಲೆ ಎಲ್ಲ ಬಂದು ಎಲ್ಲ ಪ್ಲಾಸ್ಟಿಕ್ ಕಂಬಿ ಹಾಕಿದಿರಿ. ಉದ್ದ ನೋಡಿ, ಇದು ಪ್ಲಾಸ್ಟಿಕ್ ಒಂಥರ, ಅದು ವೈರ್ ತರನೇ ಕಂಬಿ ತರನೇ ಬರ್ತದೆ. ಪ್ಲಾಸ್ಟಿಕ್ ವೈರ್ ಇದು ಹಸರದು. ನೆಕ್ಸ್ಟ್ ಇನ್ನೊಂದು ಬೆಳೆ ಇದ್ರಲ್ಲೇ ಬೆಳೆನ ಅಂತ ಪ್ಲಾನಿಂಗ್. ಅದು ಈ ತರ ಸ್ಟ್ರಕ್ಚರ್ ಮಾಡಿದ್ರಲ್ಲ, ಒಟ್ನಲ್ಲಿ ಈ ತರ ಸ್ಟ್ರಕ್ಚರ್ ಮಾಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಒಂದು ಕಂಪ್ಲೀಟ್ ಆಗಿ ಒಂದು 3 ಬೆಳೆ ನೆಮ್ಮದಿಯಾಗಿ ತಗೊಬೋದು. ಈಗ ಇದು 3 ತಿಂಗಳ ತಳಿಗೆ ಹೀರೆ ಗಿಡ ಮುಗ್ದಾಗ್ತದೆ. ಅದಾದ್ಮೇಲೆ ಇದನ್ನ ಗಿಡ ಕಟಾವ್ ಮಾಡಿ ಬಿಟ್ಬಿಟ್ಟು ಔಷಧಿ ಸ್ವಲ್ಪ ಸ್ಪ್ರೇ ಮಾಡ್ಬಿಟ್ಟಿರುತ್ತೆ.
ಇದು ಇದು ಹರಡ್ತದೆ, ಗಿಡ ಪೂರ್ತಿ ಸಫರ ಆಗ್ತದೆ. ಆಮೇಲೆ ಆಗಲಿ ಗಿಡ ಹಾಂ ಇದು ಮುಗಿಯೋಷ್ಟೊಳಗೆ 6 ತಿಂಗಳಾಗ್ತದೆ. ಹ್ಮ್. 6 ತಿಂಗಳಾದ್ಮೇಲೆ ಎಲ್ಲ ಮುಗಿದಾದ್ಮೇಲೆ ಹ್ಞೂ ಸೊರೆ ಗಿಡ ಅಂತದ್ದು ಮತ್ತೆ ಮತ್ತೆ ಸೊರೆ ಗಿಡ ಬಂದು 11 ಅಡಿಕ ಅದು ದೂರ ದೂರ ಒಂದು ಸಾಲ್ ಬಿಟ್ಬಿಡ್ತೀರಾಗ. ಅದೇ ಈಗ 2 ವೆರೈಟಿಗಳನ್ನು ಹಾಕಿದ್ರಲ್ವಾ, ಇದು ಬಿತ್ತು ಒಂದೇ ಸಲ ಮಾಡಿದ್ರೆ ಇಲ್ಲ ಒಂದೇ ಸಾರಿ ಮಾಡಿ, ಸ್ವಲ್ಪ ಲೇಟ್ ಮಾಡ್ಬೇಕಾಯ್ತು. ಹ್ಞೂ ಅದೇ ಸ್ವಲ್ಪ ಅದು ಸ್ಲೋ ಆಗೋದು. ಯಾವ್ದು ಒಂದೇ ಲೇಟ್ ಸಾರಿ ಮಾಡ್ಬೇಕಾಗಿತ್ತು ಅಂತ ನೀವು? ಆಗಲ್ಲ, ಸ್ವಲ್ಪ ಒಂದು 15 ದಿವಸ ಲೇಟ್ ಮಾಡ್ಬೇಕಾಯ್ತು ನನ್ನ ಪ್ರಕಾರ. ಹ್ಞೂ ಒಂದೇ ಸಾರಿ ಮಾಡಿದಿರಿ. ಅದು ಈಗ ನೋಡಿ, ಅದು ಶಾಂಪಲ್ ಆಯ್ತು. ಇದು 7 ಕೊಯ್ಲು ಆಯ್ತು. ಹ್ಞೂ ಈಗ ಅದು ಶಾಂಪಲ್ ಸ್ಟಾರ್ಟ್ ಆಗೈತೆ. ಹ್ಞೂ ಅಣ್ಣ ಒಟ್ಟಾರೆ ಈಗ ಕಟ್ ಮಾಡ್ಕೊಂಡು ಒಂದೇ ಸಿಂಗಲ್ ಬಿಟ್ಟು. ಈಗ ಹಾಗಲಕಾಯಿ ಬೆಲೆಗಳು ನೋಡೋದಾದ್ರೆ ಏನು ನಡೀತಾ ಇದೆ? ಈಗ 22, 24 ಅದು ಸೇಮ್ ರೇಟ್ ಐತೆ. ಸೇಮ್ ರೇಟ್ ಇದೆ. ಎರಡು ಹೀರೆಕಾಯಿ ಹಾಗಲಕಾಯಿ ಎರಡು ಒಂದೇ ಐತೆ. ರೈತರು ಸಾಲದು 50 ರೂಪಾಯಿ ಮಾರ್ಬೇಕಾಯ್ತು. ಈ ಸಾರಿ ಏನು ಬೇಸಿಗೆದಲ್ಲಿ ಲಾಸ್ಟ್ ಇಯರ್ 60 ರೂಪಾಯಿ 70 ರೂಪಾಯಿ ಇತ್ತು. ಈಗ ಈ ಸರ್ತಿ ಡೌನ್ ಇದೆ. ಅಣ್ಣ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಗಮನಿಸೋದಾದ್ರೆ ಇದರಲ್ಲಿ ಬಂದು ನೀವು ಒಂದು ದುಡ್ಡು ಉಳಿತಾಯನೂ ಮಾಡ್ತಾ ಇದ್ದೀರಾ, ಜೊತೆನಲ್ಲಿ ಬಂದು ಕ್ರಾಪಲ್ಲೂ ಒಂದು ಸ್ವಲ್ಪ ಉಳಿತಾಯ ಮಾಡ್ತಾ ಇದ್ದೀರಾ. ಈಗ 3 ಪ್ಯಾಕೆಟ್ ಆಗ ಹೀರೆ ಗಿಡ ಊತಿದಿರಿ. ಹ್ಞೂ ಆಗಲ ಗಿಡ 2 ಪ್ಯಾಕೆಟ್ ಊತಿರೋದು. ಹ್ಞೂ 2 ಪ್ಯಾಕೆಟ್. ಹಾಂ ಇದು 2 ಪ್ಯಾಕೆಟ್ ಅಲ್ಲೇ ಕರೆಕ್ಟ್ ಆಗಿ ಬೆಳೆ ಆಗ್ಬಿಟ್ರೆ ಇದು ನಮ್ಗೆ ಇವಾಗ ಹೀರೆ ಗಿಡ ಮುಗಿದ್ಮೇಲೆ ಇದೆ 500-600 ಕೆಜಿ. ಒಂದು ಕೊಯ್ಲು ಹೇಳ್ಬೇಕಂದ್ರೆ 1 ಟನ್ನೇ ಬೆಡ್ಕೊಂಡ್ಬಿಡ್ಬೋದು. ಇದು ಒಂದು ಕಟಾವ್ಗೆ ವಿಪರೀತ ಕಾಯಿ ಲಾಂಗ್ ಬರ್ತದೆ, ಕಾಯಿ ಸೈಜ್ ಬರ್ತದೆ. ಹಾಂ ಮಾರ್ಕೆಟಿಂಗ್ ಅಲ್ಲಿ 1-2 ರೂಪಾಯಿ ಕಡಿಮೆ ಆದ್ರೂ ನಮ್ಗೆ ಈಲ್ಡ್ ಜಾಸ್ತಿ ಬರ್ತದೆ ಅಂತ ನಾನು ಹಾಕಿ. ಈಗ ಮೊದಲನೇ ವಿಚಾರ ಹೇಳೋದಾದ್ರೆ, ಇವಾಗ ಪ್ರಗತಿ ಅಭಿಷೇಕ್ ಇದೆಲ್ಲ ಬಂದ್ಮೇಲೆ ಅವ್ರ ಕಂಪ್ನಿದೆ ಈ ಪಾಲಿ ಅನ್ನೋದನ್ನ ಬೆಳೆಯೋದು ಬಿಟ್ಬಿಟ್ಟಿದ್ರು. ಬಟ್ ನಾ ಸುಮಾರು ಜಾಗದಲ್ಲಿ ನೋಡಿದ್ದೀನಿ, ಈಗೆಲ್ಲ ಪ್ರಗತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಪಾಲಿ ಮಾಡಿದ್ದೀರಲ್ವಾ, ಈಲ್ಡ್ ವೈಸು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಬರ್ತದೆ ಸರ್. ನಾನು ನಮ್ಮ ಫ್ರೆಂಡ್ಗೂ ಒಬ್ರು ಕೊಡ್ಸ್ಕೊಟ್ಟಿದ್ದೆ. ಹ್ಮ್ ಅವನ ತೋಟದಲ್ಲಿ ನೋಡೇ ನಾನು ತಗೊಂಡಿದ್ದೆ. ಅಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ 1-2 ರೂಪಾಯಿ ಕಡಿಮೆ ಹ್ಮ್ ಆದ್ರೂ ಈಲ್ಡ್ ಜಾಸ್ತಿ ಬರ್ತದೆ. ಪರವಾಗಿಲ್ಲ ಅಣ್ಣ. ಈಗ ಅದು ಜಾಸ್ತಿ ಆಗ್ತದೆ. ಅದು 400 ಕೆಜಿ ಕೊಯ್ಯೋ ಜಾಗದಲ್ಲಿ ಇದು 500 ಕೆಜಿ ಎಕ್ಸ್ಟ್ರಾ ಬಂತಂದ್ರೆ ಅಲ್ಲಿಂದ ಅಲ್ಲೇ ಇರ್ತದೆ. ಖಂಡಿತ ಅಣ್ಣ, ಇದೊಂದು ಒಳ್ಳೆ ಮಾಹಿತಿನೇ. ಈಗ ಪ್ರಗತಿನಲ್ಲಿ ಈಗ ಇತ್ತೀಚೆಗೆ ಸ್ವಲ್ಪ ಡೌನಿ ಮಿಲ್ಡ್ ಸ್ವಲ್ಪ ಜಾಸ್ತಿ ಐತೆ. ಅದನ್ನ ನಿಂಗೆ ನೋಡೋಣ ಅಂತ ಚೇಂಜ್ ಮಾಡಿದಿರಿ ಅಷ್ಟೇ ಈ ಸಾರಿ. ಈಗ ಹೀರೆಕಾಯಿ ಶಾಂಪಲ್ ಸ್ಟಾರ್ಟ್ ಆಗಿದೆ ಎಷ್ಟು ದಿನಕ್ಕಾಗಿದೆ? ಅದು 20 ದಿವಸ ಮೇಲೆ ಆಗೋಯ್ತು ಸ್ಟಾರ್ಟ್ ಆಗಿ. ಅಂದ್ರೆ ಅಲ್ಲ, ಒಟ್ಟಾರೆ ಶಾಂಪಲ್ ಸ್ಟಾರ್ಟ್ ಆಗೋದು 40 ದಿನಕ್ಕೆ ಶಾಂಪಲ್ ಆಯ್ತು. 40 ದಿನಕ್ಕೆ ಶಾಂಪಲ್ ಆಗೋಯ್ತು. ಈಗ 2 ತಿಂಗಳ ಮೇಲೆ 5 ದಿವಸ ಆಗೈತೆ. ಖಂಡಿತ ಅಣ್ಣ. ಈಗ ಸ್ವಲ್ಪ ಡೌನಿ ಸ್ಪಾಟ್ಸ್ ಎಲ್ಲ ಕಾಣಿಸ್ತಾ ಇದೆ ಇದ್ರ ಮೇಲೆ, ಎಲೆಗಳ ಮೇಲೆ ಕಂಟ್ರೋಲ್ ಆಗ್ಬಿಟ್ಟಿದೆ. ಈಗ ಸ್ನೇಹಿತರೆ, ಸ್ಪ್ರೇ ಮಾಡಿದ್ಮೇಲೆ ನೋಡಿ ಈ ತರ ಒಂಥರ ಇದಾಗ್ಬಿಡ್ಬೇಕು, ತರಗ್ ಬಂದ್ಬಿಡ್ಬೇಕು. ಇದು ಅದೇ ರೀತಿ ಹಳದಿ ಬಣ್ಣದಲ್ಲೇ ಇತ್ತು ಅಂತ ಹೇಳಿದ್ರೆ ಸ್ಪ್ರೆಡ್ ಆಗೋದಕ್ಕೆ ಇನ್ನ ರನ್ನಿಂಗ್ ಅಲ್ಲಿ ಇರ್ತದೆ. ನೋಡಿ ಅದೆಲ್ಲ ಈಗ ಇದು ಬರ್ನ್ ಆಗೋಗ್ಬಿಟ್ಟಿದೆ. ಅಣ್ಣ ಒಟ್ಟಾರೆ ಇವಾಗ ಈ ಒಂದು ಬೆಳೆಗೆ ನೀವು ಸ್ಪ್ರೇಗಳು ಬಂದ್ರೆ ಎಷ್ಟು ದಿನಕ್ಕೊಂದ್ಸಲಿ ಮಾಡ್ತೀರಿ? ವಾರಕ್ಕೊಂದ್ಸಲಿ ಸ್ಪ್ರೇ ಮಾಡ್ತೀರಿ. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ವಾರಕ್ಕೊಂದ್ಸಲಿ ಗೊಬ್ಬರ ಕೊಡ್ತೀರ. ಮತ್ತೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಏನೇನು ಕೊಟ್ಟಿರ್ತೀರಾ ಇದಕ್ಕೆ? ಈ ಬೆಳೆ 6 ಲೋಡು ಟ್ಯಾಕ್ಟ್ರಿ ಲೋಡು, ಆಮೇಲೆ ಸರ್ ಆಮೇಲೆ DAP 19 17 3 ಮಿಕ್ಸ್ ಮಾಡಿ 3 ಮೂಟೆ ಕೊಟ್ಟಿದ್ದೀವಿ. ಬೆಡ್ಗಳು ಕೊಟ್ಟಿರೋದು ಬೆಡ್ ಅಲ್ಲ, ಚೆಲ್ಬಿಟ್ಟು ಬೆಡ್ ಬೈಲ್ಗೆ ಚೆಲ್ಬಿಟ್ಟು ಬೆಡ್ ಹೊಡಿಸ್ಬಿಟ್ಟಿದ್ದೀರಾ. ಇದೆಲ್ಲ ಆಯ್ತು. ಈಗ ಡ್ರಿಪ್ ಗೊಬ್ಬರಗಳು ಬಂದು ವಾರಕ್ಕೊಂದ್ಸಲಿ ಕೊಡ್ತೀರಾ. ಯಾವ್ದು ಗೊಬ್ಬರ ಬಳಕೆ ಮಾಡಿದ್ದೀರಾ? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಈ ಡಿಂಚಿಂಗ್ ಮಾಡಿಸ್ಕೊಡ್ರಿ ಸ್ವಲ್ಪ. ಈಗ ಸ್ಟಾರ್ಟಿಂಗ್ ಡೆವಲಪ್ಮೆಂಟ್ಗೆ ರೂಟ್ ಬೆಳೆಯೋದಕ್ಕೆ ಅದಕ್ಕೆ ಯೂಮಿಕ್ ಆಸಿಡ್ ಆ ಥರದ್ದು ಡೆವಲಪ್ ಮಾಡೋಕೆ ಆಮೇಲೆ ಗೊಬ್ಬರಗಳು ಕೊಟ್ಕೊಂಡು ಹೋಗ್ತಾ ಇದ್ರಿ. ಇವಾಗ ಗೊಬ್ಬರಗಳು ಅದೇ ಅಣ್ಣ, ಯಾವುದು 1260 ಕೊಟ್ರೆ 1261 ಯೂಮಿಕ್ ಆಸಿಡ್ ಬಿಟ್ಟಿದ್ರಿ. ಯೂಮಿಕ್ ಆಸಿಡ್, ಶಕ್ತಿಮಾನ್ ಒಂದ್ಸಾರಿ ಕೊಟ್ಟಿದ್ರಿ. ಶಕ್ತಿಮಾನ್ ಅದು ಅಮೈನೋ ಆಸಿಡ್ಸು ಮತ್ತೆ ಇದು ಈಗ 13-14-13 ಅಂತ ಮೊನ್ನೆ ಕೊಟ್ಟಿರೋದು. 13-40-13 ಅದರಲ್ಲಿ ಸೈಜ್ ಬರಕ್ಕೆ ಬರ್ತದೆ. ಮತ್ತೆ ಅಣ್ಣ ಮುಖ್ಯವಾಗಿ ಏನಂತ ಹೇಳಿದ್ರೆ ಇದರಲ್ಲಿ ಬಂದು ಕಾಯಿ ಡ್ರಾಪ್ ಆಗುತ್ತೆ ನೋಡಿ, ಈ ತರ ಒಣಗೋಗುತ್ತೆ. ಪ್ರಾಬ್ಲಮ್ ಏನನ್ನೋದು ಬಿಸಿಗೆ ಅನ್ನೋದು ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. ಈ ಸರಿ ಜಾಸ್ತಿ ಡ್ರಾಪ್ ಆಗ್ತಾ ಇದೆ. 500-600 ಕೆಜಿ ಮೇಲೆ ಬರ್ಬೇಕಾಯ್ತು. ಈಗ 400 ಕೆಜಿಗೆ ಈಗ ರೀಚ್ ಆಗೈತೆ. 400 ಕೆಜಿಗೆ ಆಗಿದೆ. ಈಗ ಇದನ್ನ ಹತೋಟಿಗೆ ತಗೊಂಬರೋದಕ್ಕೆ ಏನ್ ಪ್ಲಾನಿಂಗ್ ಅಲ್ಲಿ ಇದೀರಾ? ಅದೇ ಔಷಧಿಗಳು ಸ್ವಲ್ಪ ಸ್ಪ್ರೇ ಮಾಡ್ಬೇಕು. ಅದನ್ನ ಸ್ವಲ್ಪ ಕಿತ್ಕೊಂಡೋಗಿ ಔಷಧಿ ತೋರಿಸಿ ಹಿಂದೆ ಡ್ರಾಪ್ ಆಗದಿದ್ದಂಗೆ ಬಿಡ್ಬೇಕು, ಗೊಬ್ಬರ ಬಿಡಬೇಕು. ಖಂಡಿತ ಅಣ್ಣ, ಇದೊಂದು ಒಳ್ಳೆ ಇದಾಯ್ತು. ಮತ್ತೆ ಅಣ್ಣ ಈಗ ಸ್ಪ್ರೇ ಔಷಧಿ ಸಿಂಪಡಣೆ ವಿಚಾರಕ್ಕೆ ಬಂದಾಗ 2 ಬಳ್ಳಿ ಜಾತಿ ಬೆಳೆನೆ, 2ಕ್ಕೂ ಒಂದೇ ರೀತಿ ರೋಗಗಳು ಎಲ್ಲ ಬರ್ತದೆ. ಔಷಧಿ ಹೆಂಗ್ ಮಾಡ್ತೀರಾ? ಎರಡೂನು ಈಗ 2 ಇದ್ರಲ್ಲೂ ವಿಪರೀತ ಟ್ರಿಪ್ಸ್ ಬೀಳ್ತದೆ. ಇದಕ್ಕೆ ವೈಟ್ ಪ್ಲೇ ಇದ್ರಲ್ಲಿ ಬೀಳ್ತದೆ, ಅದರಲ್ಲಿ ಶೀಡಿ ಜಾಸ್ತಿ ಬೀಳ್ತದೆ. 2 ಅಡ್ಜಸ್ಟ್ ಮಾಡಿ ತಗೊಂಡೋಗಿ ಎಲೆ ತಗೊಂಡೋಗಿ ನಾನು ಸ್ಪ್ರೇ ತಗೊಬರೋದು. ಒಂದೇ ತರ ಸ್ಪ್ರೇ 2ಕ್ಕೂ ಯೂಸ್ ಆಗುತ್ತೆ. ಸ್ಪ್ರೇ 2ಗೂ ತರೋದು ಅಡ್ಜಸ್ಟ್ ಮಾಡಿ. ಖಂಡಿತ ಸರ್. ಈಗ ಇನ್ನ ಹೀರೆಕಾಯಿ ಕೊಯ್ಯೋದಾದ್ರೆ ಇನ್ನ 1 ತಿಂಗಳ ಮಟ್ಟಿಗೆ ಕೊಯ್ಯುತ್ತೆ. ಅದು ಈಗ ಇನ್ನ ರೆಡಿ ಮಾಡ್ಕೊಂಡು 1 ತಿಂಗಳು ಇರ್ತದೆ. ಅಷ್ಟೊತ್ತಿಗೆ ಇದನ್ನ ಸ್ವಲ್ಪ ಪಿಕಪ್ ಮಾಡ್ಕೊಂಡು ಆಮೇಲೆ ಇದ ಕಟಾವ್ ಮಾಡಿ ಇದನ್ನ ಸ್ವಲ್ಪ ನಾವು ಇದನ್ನ ರೆಡಿ ಮಾಡ್ಬಿಡ್ತೀವಿ. ಬುಡಗಳಿಗೆ ಗೊಬ್ಬರ ಕೊಟ್ಟು. ಅಣ್ಣ ಈ ಮೆಥಡ್ ನ ಇದೇ ಮೊದಲನೇ ಸರಿ ಮಾಡಿರೋದು? ಇಲ್ಲ, 2ನೇ ಸರಿ ಮಾಡಿರೋದು. 2ನೇ ಸರಿ. ಫಸ್ಟ್
ಅಷ್ಟರಲ್ಲಿ ಸಕ್ಸಸ್ ಆಗಿದ್ದೀರಾ? ಆಗಿದ್ದಕ್ಕೆ ಈ ಸಾರಿ ಮಾಡಿರೋದು. ಹೀರೆಕಾಯಿ ಎಷ್ಟು ಟನ್ ಕೊಯ್ದಿದ್ರಿ? ಹೀರೆಕಾಯಿ ಆಗ ಕಡಿಮೆ 2 ಪ್ಯಾಕೆಟ್ ಉದ್ದಿದ್ದು, ಹಾಂ. 6 ಟನ್ ಹೀರೆಕಾಯಿ ಬಂದಿತ್ತು. ಆಮೇಲೆ ಹಾಗಲಕಾಯಿ ಅದು 3-4 ಟನ್ ಬಂದಿತ್ತು ಅದನ್ನು. 3-4 ಟನ್. ಅದು ಅಂದ್ರೆ 2 ಪ್ಯಾಕೆಟ್ ಕಡಿಮೆ ಜಾಗ. 2 10 ಗುಂಟೆ ಬೈಲ್ ನೋಡಲ್ಲ. 10 ಗುಂಟೆ ಪರವಾಗಿಲ್ಲ. ಅಷ್ಟು ಮಾತ್ರ 10 ಗುಂಟೆದಲ್ಲಿ ನೀವು ಅದೊಂದು 6 ಟನ್ನು, ಇದೊಂದು ಎಲ್ಲ ಒಂದು 10 ಟನ್ನು. 50 ರೂಪಾಯಿ ರೇಟ್ ಸಿಕ್ಕಿತ್ತು ಹೀರೆಕಾಯಿ. 10 ಟನ್ನು. ಹಾಗಲಕಾಯಿ 40 ರೂಪಾಯಿ ಮೇಲೆ ಸಿಕ್ಕಿತ್ತು. ಈ ಸಾರಿನೇ ಸ್ವಲ್ಪ ಡೌನ್. ಎರಡೂ ಸೇರಿ ಒಂದು 10 ಟನ್ನು. ನಿಮಗೊಂದು ಬೆಂಬಲ ಬೆಲೆ ಒಂದು 35-40 ರೂಪಾಯಿ ಸಿಕ್ಕಿದ್ರೆ ಒಂದು 3.5-4 ಲಕ್ಷ ರೂಪಾಯಿ ಖಂಡಿತ ಆಗಿರುತ್ತಾ? ಅಷ್ಟ ಆಗಿರುತ್ತೆ. ಮೊದಲು ಸೊ ಸಾರಿ ಸ್ವಲ್ಪ ಡೌನ್ ಆಯ್ತು ಅಷ್ಟೇ. ಇದೊಂದು ಉತ್ತಮವಾದ ಉದಾಹರಣೆ ಸರ್. 2 ಬೆಳೆನಲ್ಲೂ ಮಾಡ್ಬೋದು ಅನ್ನೋದಕ್ಕೆ. ತುಂಬ ಥ್ಯಾಂಕ್ಸ್ ಅಣ್ಣ, ಇದೊಂದು ಪುಟ್ಟ ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಹೀಗೆ ಬೆಳೆ ಚೆನ್ನಾಗಿ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.